ಪ್ರಾಚೀನರು ಕೊಡ್ತಾ ಇದ್ದಂತಹ ಬೆಲೆಯಷ್ಟು. ಮಡಿಯಲ್ಲಿ ಪುಸ್ತಕಗಳನ್ನು ಮುಟ್ಟೋರು, ಅದು ವಾಲಿ ಪುಸ್ತಕ ಅಂತಿರುತ್ತೆ, ಬೈಂಡಿಂಗ್ ಇರಲಿಲ್ಲ. ಸೊ ನಮ್ಮ ಗುರುಗಳು ಯಾವಾಗಲೂ ಬೈಯೋರು, ಈ ಪುಸ್ತಕ ನಿಮಗೆ ಬಂದು ಹಾಳಾದ್ರಿ ಬೈಂಡಿಂಗು ತಲೆಬುಡಕ್ಕೂ ಇಟ್ಕೋತೀರಿ ನೀವು ಪಾಪಿಸ್ಟರ್, ನೀವು ಅದನ್ನು ಮಡಿಯಲ್ಲಿ ಮುಟ್ಟಬೇಕು ಅಂತ. ಹೀಗಾಗಿ ನಮಮಾಕ್ಷೀಗಂ ಪ್ರವರ್ತತೆ, ಪುಸ್ತಕದಲ್ಲಿರುವಂತಹ ಆ ಅಕ್ಷರಗಳನ್ನೇನು ನೋಡ್ತೇವೆ, ಬರೀ ಅಕ್ಷರಗಳಲ್ಲ, ಅದು ರೂಪಮನ್ಯದಿವ ಧನ್ಯಮಾತ್ಮನಃ ಸುಮಧ್ವಿಯಲ್ಲಿ ನಾವು ಕೇಳ್ತೀವಿ. ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದರು. ಆ ಬ್ರಹ್ಮಸೂತ್ರ ಭಾಷ್ಯ ಅಂದರೆ ಏನದು? ಶ್ರೀಮದಾಚಾರ್ಯರ ಪ್ರತಿರೂಪ ಅಥವಾ ಭಗವಂತನ ಪ್ರತಿರೂಪ. ಅದು ಏನೋ ಅಕ್ಷರ ಅನ್ಕೋಬೇಡ್ರಿ, ವಾಂಗ್ಮಯ ಪ್ರತಿಮೆ, ಅಕ್ಷರಗಳಿಂದ ಮಾಡಿದ ಭಗವಂತನ ಒಂದು ಪ್ರತಿಮೆ ಅಂತ. ಇಷ್ಟು ಮರ್ಯಾದೆಯನ್ನು ಗ್ರಂಥಗಳಿಗೆ ಕೊಡೋರು ಅಂತ. ನಮಮಾಕ್ಷಿಯುಗಂ ಪ್ರವರ್ತತೆ ಶ್ರೀ ಭಗವಶಾಸ್ತ್ರ ಕುಲಾವಲೋಕನಾಯ, ಭಗವಂತನನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರಗಳನ್ನು ನೋಡಲಿಕ್ಕೆ ನನ್ನ ಮನಸ್ಸಿಗೆ, ನನ್ನ ಕಣ್ಣಿಗೆ ಇಷ್ಟ ಆಗಲಿಲ್ಲ. ನೋಡಿದರೆ ಆ ಅಕ್ಷರಗಳನ್ನು ನೋಡಿ ಅದನ್ನು ಸರಿಯಾಗಿ ಓದಿದ್ದರೆ ಬಹಳ ಪುಣ್ಯ. ಆದರೆ ಅಪಿತು ಧ್ರುವ ಬಾಲ ನರ್ತಕೀನಾಂ, ಎಲ್ಲೋ ಆ ಕಾಲದ್ದು ನರ್ತಕಿಯರು ನಟನೆಯನ್ನು ಕುಣಿತಾ ಇದ್ದರೆ, ಮಾಡ್ತಾ ಇದ್ದರೆ, ಬಾಲನರ್ತಕೀನ ಸಣ್ಣ ವಯಸ್ಸಿನ ನೋಡಲಿಕ್ಕೆ ಟೀನೇಜಿನ ಆ ಹೆಣ್ಣು ಮಕ್ಕಳು ಏನಾದರೂ ನರ್ತನವನ್ನು ಮಾಡ್ತಾ ಇದ್ದರೆ ಅದನ್ನು ನೋಡಿ ನಾನು ಒನ್ಸ್ ಮೋರ್ ಅನ್ನೇ ವಿನಃ ಶಾಸ್ತ್ರಗ್ರಂಥಗಳನ್ನು ನೋಡಲಿಲ್ವೇ. ಇದು ಆವತ್ತಿನ ಕಾಲದ್ದು. ಇನ್ನು ಇವತ್ತಿಂದಂತೂ ದೇವರೇ ದಿಕ್ಕು. ಎಲ್ಲಿ ನರ್ತನ ಏನು, ಅದು ಎಲ್ಲವೂ ಎಲ್ಲರಿಗೂ ಮುಷ್ಟಿ ಮೇ ಮಿಟ್ಟಿ ಹೈ, ಕೈಯಲ್ಲೇ ಹಾಳಾಗಲಿಕ್ಕೆ ಎಲ್ಲ ದೊಡ್ಡ ಸಾಧನ ಬಂದದ್ದರಿಂದ ಅಫ್ಕೋರ್ಸ್ ಪ್ರವಚನವನ್ನು ಕೇಳಲಿಕ್ಕೆ, ಯೂಟ್ಯೂಬು ಪಾಠವನ್ನು ಕೇಳಲಿಕ್ಕೆ, ಬೇರೆ ಬೇರೆ ತರಹದ್ದು ಏನೇನೋ ಸ್ಕೈಪು ಗೀಪು ಎಲ್ಲ ಉಪಯೋಗ ಆಗಿದೆ. ಹೆಚ್ಚಾಗಿ ಹಾಳಾಗೋದೇ ಹೆಚ್ಚಾಗಿ ಬಿಟ್ಟಿದೆ. ಆ ಸಾಧನ ಎಲ್ಲವೂ ಅದರಲ್ಲಿ ತುಂಬಿದೆ. ಏನು ತುಂಬಿಲ್ಲ, ಏನೇನು ಬೇಕೋ ಅದನ್ನು ಮತ್ತೆ ಮತ್ತೆ ನೋಡಿ ಹಾಳಾಗಲಿಕ್ಕೆ ಕಣ್ಣು ಇಂಥವನ್ನೇ ಬಯಸತ್ತೆ. ಯಾವುದು ನೋಡಬಾರ್ದು, ಯಾವುದು ಕೇಳಬಾರ್ದು, ಏನು ಮಾಡೋದೋ ಏನೋ ಅಂಥೇಳಿ. ಅಪಿತು ಧ್ರುವ ಬಾಲನರ್ತಕೀನಾಂ ಗಣಿಕಾನಾಂ, ಗಣಿಕಾಸ್ತ್ರೀಯರು ಅಂದರೆ ವೇಶ್ಯಾಸ್ತ್ರೀಯರು ಅಂತ. ಅವರ ಹಾವಭಾವ, ಅವರ ನರ್ತನ, ಅವರ ಭಂಗಿಗಳು, ಅದನ್ನು ನೋಡಲಿಕ್ಕೆ ಮತ್ತೆ ಮತ್ತೆ ಎಷ್ಟು ನೋಡಿದ್ರು ಅದನ್ನು ನೋಡಲಿಲ್ಲ ಅನ್ನೋ ತೃಪ್ತಿ ಇದ್ದಿದ್ರಲ್ಲಿ. ಆ ಕಾಲ ಸ್ವಲ್ಪ ವಾಸಿ, ಏನೋ ಲೈವ್ ನೋಡಿ ತಣ್ಣಗಾಗೋರು. ಈಗೇನು 24 ತಾಸು ಬರ್ತಾನೆ ಇರುತ್ತೆ. ಎಲ್ಲ ಈ ಟಿ ವಿ ಪ್ರೋಗ್ರಾಮ್ಗಳು ಆ ಅವಸ್ಥೆಗೆ ಹಿಡಿದಿದೆ. ಸಣ್ಣ ಸಣ್ಣ ಮಕ್ಕಳಿಂದ ಅದು ಬಾಲನಟರು, ಬಾಲನಟಿಯರು, ಪ್ರತಿಭೆಯನ್ನು ಪುರಸ್ಕಾರ ಮಾಡೋದು ಸರಿ, ಆದರೆ ಅದನ್ನು ಬ್ರ್ಯಾಂಡ್ ಅದನ್ನು ಹಾಕ್ಕೊಂಡು ಮಾಡ್ತಾ ಇರೋದು ಪುರಸ್ಕಾರದಕ್ಕಿಂತ ಕಲೆಗಳ ಒಂದು ರೀತಿ ಅಪಮಾನವೇ ಆಗತ್ತೆ. ಸಣ್ಣ ಸಣ್ಣ ಮಕ್ಕಳು ಹುಚ್ಚುಚ್ಚಾಗಿ ಆಡೋದು. ಏನು ಮಾಡ್ತೀರ, ಕಲಿಯ ಪ್ರಾಬಲ್ಯವೂ ಹೌದು. ಮತ್ತು ಇದನ್ನು ಮಾತಾಡಿದ್ವಿ ಅಂದರೆ ನಿಮಗೆ ಕುಣಿಲಿಕ್ಕೆ ಬರಲ್ಲ ಅಂತ ಕುಣಿಯೋರನ್ನು ಅಂತೀರಾ, ನಿಮ್ಮನ್ನು ನೀವು ಕುಣೀರಿ ಅಂತ ಎಲ್ಲ ಸಾಯೋದು. ಹಾಗಾಗಿ ಧ್ರುವಬಾಲ ನರ್ತಕೀನಾಂ ಇಂಥದ್ದೇ ಆಗಿಬಿಟ್ಟಿದೆ. ಗಣಿಕಾನಾಂ ಪರಿನರ್ತನಾದಿ ದೃಷ್ಟೈ. ಎಷ್ಟು ಜನ್ಮದ ಪುಣ್ಯದಿಂದ ದೇವರು ಕಣ್ಣನ್ನು ಕೊಟ್ಟ, ಕಿವಿಯನ್ನು ಕೊಟ್ಟ. ಕಿವಿಯಲ್ಲಿ ಶಾಸ್ತ್ರವನ್ನು ತುಂಬಿಕೋ, ಭಗವಂತನ ಆ ಶಾಸ್ತ್ರದಲ್ಲಿ ಹೇಳಿದ ಪ್ರಮೇಯಗಳನ್ನು ಕಣ್ಣಿನಿಂದ ನೋಡಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಭಗವಂತನ ಪ್ರತಿಮೆಗಳನ್ನು ನೋಡಿದಾಗ ನ ಪ್ರತೀಕೆ ನಹಿ ಸಹ, ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಯಲ್ಲಿ ಆ ದೇವರ ಗುಣಚಿಂತನೆಯನ್ನು ಮಾಡಬೇಕಾಗಿತ್ತು. ದೇವರ ಪಾದವನ್ನು ನೋಡಿದಾಗ ಪಾದ ಅಂತ ಅಷ್ಟೇ ಅಲ್ಲ, ಪಾದಕ್ಕೆ ಸಂಬಂಧಪಟ್ಟ ಮಾಹಿತಿ ತಲೆಯಲ್ಲಿ ಬರಬೇಕಂತ. ಆ ಮಾಹಿತಿ ತಲೆಯಲ್ಲಿ ಬರಬೇಕು ಅಂತಾದರೆ ನೀ ಕಿವಿಯಿಂದ ಕೇಳಿದ್ರೆ ಅಲ್ಲ ಬರೋದು. ಕಿವಿಯಿಂದ ಕೇಳೋದು, ಅದನ್ನು ಮತ್ತೆ ಮತ್ತೆ ನೀನು ನೋಡಿ ಶಾಸ್ತ್ರದಲ್ಲಿ ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜಧರೋರುಹ ಲಾಂಛನಾಡ್ಯಂ ಮುತ್ತುಂಗ ರಕ್ತ ವಿಲಸನ್ನಕ ಚಕ್ರಬಾಲ ಜ್ಯೋತ್ಸ್ನಾಭಿರಾಹತ ಮಹದ್ ಹೃದಯಾಂಧಕಾರಂ. ದೇವರ ಪಾದ ಹೇಗಿದೆ, ಧ್ವಜ ವಜ್ರ ಅಂಕುಶ ಈ ಚಿಹ್ನೆಗಳಿಂದ ಚಿಹ್ನಿತವಾಗಿದೆ. ಸಾಮಾನ್ಯ ಪಾದ ಅಲ್ಲ, ಬ್ರಹ್ಮದೇವರು ತೊಳೆದಂತಹ ಪಾದ. ಆ ಪಾದದಿಂದ ಆ ಪಾದದ ಸಂಪರ್ಕವನ್ನು ಪಡೆದಂತಹ ನೀರು ಸಾಮಾನ್ಯವಾದ ನೀರು ಇವತ್ತು ಗಂಗೆ ಆಗಿ ಹರಿಯಿತು. 3 ಲೋಕವನ್ನು ಉದ್ಧಾರ ಮಾಡುತ್ತೆ. ಅವರವರ ಮನೆಯಲ್ಲಿ ಗಂಗಾ ಅಂದರೆ ಪವಿತ್ರರಾಗ್ತಾರೆ. ಇಂಥ ಪಾದ ಅಂತ ನೆನಪು ಬರಬೇಕಾಗಿತ್ತು. ಅದನ್ನು ನಾನು ಓದಲಿಲ್ಲ, ಪಾರಾಯಣ ಮಾಡಲಿಲ್ಲ.
ಪಾದ ಅಂದರೆ ಯಾರೋ ಕುಣಿದ ಪಾದವೇ ನಮಗೆ ನೆನಪು ಬರ್ತಾ ಇದೆ. ದಾಸರಂದರು ಆ ದೇವರು ಕುಣಿದೆಯಾನೆ, ಅದನ್ನು ಅನುಸಂಧಾನ ಮಾಡಪ್ಪ. ಕನಸ್ಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ, ಏನಪ್ಪೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ಇಂದಿರೇ ರಮಣ ಗೋವಿಂದ ನಿನ್ನಯ ಪಾದ ದ್ವಂದ್ವವೇನಗೆ ಸಾಕೆಲೋ. ಅಂದು ಬ್ರಹ್ಮಾಂಡವ ಸಿಳಿದಂಥ ಪಾದ ಎಂದೆಂದು ಭಕುತರು ಲಾಲಿಸುವ ನಿನ್ನ. ತುಂಬ ನಾವು ಯಾವುದನ್ನು ನೋಡ್ತಾ ಇರ್ತೇವೆ, ಯಾವುದನ್ನು ಮತ್ತೆ ಮತ್ತೆ ರಿಕಲೆಕ್ಟ್ ಮಾಡ್ಕೊಳ್ತೇವೆ, ಕಣ್ಣು ಮುಚ್ಚಿದಾಗೂ ಅದೇ ಬರುತ್ತೆ. ನಿಮ್ಮ ಮಕ್ಕಳಿಗೆ ಯಾವುದನ್ನ ಪುಟ್ಟ ಶೂ ಕೊಡಿಸಿ ಅದು ಲೈಟ್ ಬಂತು, ಅದು ಓಡಾಡಿದಾಗ ಸೌಂಡ್ ಬಂತು ಅಂದರೆ ಪ್ರಾಯ ನಮ್ಮ ಮೊಮ್ಮಗು ನೆನೆಸಿಕೊಂಡ ಕೂಡಲೇ, ಆ ಮಗುವನ್ನು ನೆನೆಸಿಕೊಂಡ ಕೂಡಲೇ ನಮಗೆ ತಲೆಯಲ್ಲಿ ಬರೋದು, ಆ ಪುಟ್ಟ ಪಾದಕ್ಕೆ ಆ ಶೂ ಎಷ್ಟು ಮುದ್ದಾಗಿದೆ ಅಲ್ಲ. ನಂಗೆ ಕಣ್ಣು ಮುಚ್ಚದಾಗೆಲ್ಲ ಆ ಶೂನೇ ತಲೆಯಲ್ಲಿ ಬರುತ್ತೆ. ನನ್ನ ಮೊಮ್ಮಗುವುದು ಬಂತು, ನನ್ನ ಮಗುವುದು ಬಂತು, ಸರ್ವೋತ್ತಮನಾದ ದೇವರ ಆ ಪಾದಕಮಲಗಳು ನಿಲ್ಲುವಂತೆ ನಾನು ಅದನ್ನು ಗಮನಿಸಿಲ್ಲ, ನೋಡಿಲ್ಲ. ಸತ್ಯಸಂಧತೀರ್ಥ ಶ್ರೀಪಾದಂಗಳವರು ವಿಷ್ಣು ಸ್ತುತಿಯಲ್ಲಿ ಅದೇ ಅಂತಾರೆ, ಅಹಂ ಸಕ್ತ ಪೋತೆ ಭವಜಲದಿ ಪೋತೆ ತ್ವೈನ ವೈ ರತಪಾಕೆ ಲಕ್ಷ್ಮೀ ರಮಣ ತವ ಪಾಕೆ ನೈರತಃ. ಅಹಂ ಸಕ್ತ ಪೋತೆ. ದೇವರು ಹೇಳದ, ಯಾರು ಪೋತರಲ್ಲಿ ಆಸಕ್ತರಾಗ್ತಾರೆ ಅವರನ್ನು ನಾನು ಉದ್ಧಾರ ಮಾಡ್ತೇನೆ. ಪೋತ ಅಂದರೆ ನೌಕೆ ಅಂತ ಅರ್ಥ ಇದೆ. ಆ ಪೋತ ಅನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥ ಏನು ಗೊತ್ತಾ? ಮಗುವಿನಲ್ಲಿ ಆಸಕ್ತರಾಗೋದು ಅಂತ. ನಾನು ಏನು ಮಾಡಿದೆ, ಎರಡನೇ ಅರ್ಥವನ್ನೇ ತಗೊಂಬಿಟ್ಟೆ. ನನ್ನ ಮಗುವಿನಲ್ಲೇ ಆಸಕ್ತನಾಗಿ ಸದಾ ಮುದ್ದಾಡ್ತಾ ಇದ್ದೆ. ಅಹಂ ಸಕ್ತ ಪೋತೆ, ಮಗನಲ್ಲಿ ಆಸಕ್ತನಾದೆ. ಭವ ಜಲದಿ ಪೋತ, ಸಂಸಾರ ಸಾಗರವನ್ನು ದಾಟಿಸುವ ನೌಕೆ ನೀನು, ನಿನ್ನಲ್ಲಿ ಆಸಕ್ತನಾಗಲಿಲ್ಲ. ಹಾಳಾಗಿ ಹೋಗಲಿ ಅಂತ ಛಾಯಿಸ್ಕೊಟ್ಟ ದೇವರು. ಹೋಗಲಿ, ಪಾಕದಲ್ಲಾದರೂ ರತನಾಗ್ತೀಯಾ? ಏಕಾದಶಿ ಒಂದು ವಿಧಿ ಇಲ್ಲ, ದ್ವಾದಶಿ ದಿನ ಮತ್ತೆ 15 ದಿವಸದ್ದು ಒಟ್ಟಿಗೆ ಹೊಡೆಯೋದೆ. ರಥ ಪಾಕೆ ದೇವರಂದ, ನಾ ಹೇಳಿದ್ದು ಜಿಲೇಬಿ ಪಾಕ ಮೈಸೂರು ಪಾಕ ಅಲ್ಲಪ್ಪ, ಇನ್ಯಾವ ಪಾಕ? ತವ ಪಾಕೆ. ಪಾದ ಕಮಲ ಅನ್ನೋದಕ್ಕೆ ಅಬ್ರಿವಿಯೇಷನ್ ಪಾಕ ಅಂತ. ರಥ ಪಾಕೆ ಲಕ್ಷ್ಮೀ ರಮಣ ತವ ಪಾಕೆ ನಹಿರತಃ. ನಿನ್ನ ಪಾದ ಕಮಲಗಳಲ್ಲಿ ಆಸಕ್ತನಾಗಲಿಲ್ಲ, ಆದರೂ ನನ್ನನ್ನು ಉದ್ಧಾರ ಮಾಡು. ಹೇಗೆ? ನೀನೇ ಹೇಳ್ತಾ ಇದ್ದೀ ತಪ್ಪಿತಸ್ಥ ಅಂತ. ನನ್ನನ್ನು ನೋಡಬೇಡ, ನಮ್ಮ ಗುರುಗಳು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರನ್ನು ನೋಡು. ನಿನ್ನ ಸಲುವಾಗಿ ರಾತ್ರಿ ನಿದ್ದೆ ಬಿಟ್ಟ ಮಹಾನುಭಾವರವರು, ಅವರನ್ನು ನೋಡಿ ನನ್ನನ್ನು ಉದ್ಧಾರ ಮಾಡು. ಅವರ ಶಿಷ್ಯ ಅನ್ನಲ್ಲ, ಅದನ್ನು ನೋಡಿ ಉದ್ಧಾರ ಮಾಡು. ತಥಾಪ್ಯಾಚಾರ್ಯಾಣಾಂ ಸುಖಭಜ ದುಷಾಂ ಸನ್ಮಥರತಃ. ಅವರ ಶಿಷ್ಯ ಅಂತ ನನ್ನನ್ನು ಉದ್ಧಾರ ಮಾಡು, ನನ್ನನ್ನು ನೋಡು ಅಂತ. ಆ ದಿಶೆಯಲ್ಲಿ ನಮಗೆಲ್ಲ ಕಿವಿಮಾತುಗಳಿದು. ಅಪಿತು ಧ್ರುವಬಾಲ ನರ್ತಕೀನಾಂ. ನಾವು ಒಂದಿಷ್ಟು ಕಮ್ಮಿ ಮಾಡಿಕೊಳ್ಬೇಕು. ಹೀಗಿದ್ದರೆ ಇದನ್ನು ಕೇಳಿ ಆದಮೇಲೆ ವಿಜೇಂದ್ರ ಸ್ವಾಮಿಗಳು ಹೇಳಿದ ಮೇಲಾದರೂ ಇನ್ನು ನಾನೊಂದು ಸ್ವಲ್ಪ ನೋಡೋದನ್ನು ಕಮ್ಮಿ ಮಾಡ್ತೇನೆ, ಟಿ ಗಿವಿಯನ್ನು. ಯಾಕೆಂದರೆ ಅದು ಸಂಸ್ಕಾರ ತಲೆಯಲ್ಲಿ ಉಳಿದು ಬಿಡುತ್ತೆ. ನಾಳೆ ಬೆಳಗ್ಗೆ ಮತ್ತೆ ನೋಡೋವರೆಗೂ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿರುತ್ತೆ. ಬೇಡಪ್ಪ, ನೋಡ್ದೇನೆ ಬಿಟ್ಬಿಟ್ರೆ ಸಮಸ್ಯೆನೇ ಇಲ್ಲ. ನೋಡೋದ ಮೇಲೆ ದೇವರಾಣೆ ಬಿಡಲಿಕ್ಕಾಗಲ್ಲ. ಏನೋ ಚೂರು ಹೀಗೆ ನೋಡೋಣ ಟೈಮ್ ಪಾಸ್ಗೆ ಅಂತ, ಅದು ಆಮೇಲೆ ಮುಗಿಯೋದು ಯಾವಾಗ ಅಂದರೆ 2000 ಸೀರಿಯಲ್ ಆಗೋವರೆಗೂ ತೋರಿಸ್ತಾ ಇರ್ತಾರೆ. ಇವನು 30 ವರ್ಷಕ್ಕೆ ಶುರು ಮಾಡಿದ್ರೆ 60 ವರ್ಷ ಶಾಂತಿಗೆ ಅಂತೂ ಮುಗೀತು ಅಂದರು. ಹಾಗಾಗಿ ಕೂಡ್ತೀವಿ. ಬೇಡ, 1000 ಎಪಿಸೋಡ್ ನೋಡೋದಕ್ಕಿನ್ನ ನೋಡದೇ ಇರೋದೇ ವಾಸಿ. ಅಪಿತು ಧ್ರುವಬಾಲ ನರ್ತಕೀನಾಂ ಗಣಿಕಾನಾಂ ಪರಿನರ್ತನಾದಿ ದೃಷ್ಟೈ. ಕಣ್ಣನ್ನ ದೇವರು ಮಧ್ಯದಲ್ಲೇ ಮಸಡು ಮಾಡಿದ, ಕಣ್ಣೇ ಹೋಗಿಬಿಡ್ತು. ಹುಟ್ಟುತ್ತಾನೆ ನನ್ನನ್ನು ಕಣ್ಣು ಕಾಣದಂತೆ ಮಾಡಿದರೆ ಏನು ಶಾಸ್ತ್ರವನ್ನು ನೋಡ್ತೇನೆ, ಏನು ದೇವರ ಪ್ರತಿಮೆಗಳನ್ನು, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಕರಾರ್ಚಿತವಾದಂತಹ ಪ್ರತಿಮೆಗಳ ಆ ಸೌಂದರ್ಯವನ್ನು ಏನು ನೋಡ್ತೇನೆ, ಏನೇನೇನೋ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಕಣ್ಣನ್ನು ದೇವರು ಕೊಟ್ಟದ್ದನ್ನು ಅವನಿಗಾಗಿ ವಿನಿಯೋಗ ಮಾಡಿದರೆ ಅದು ಸಾರ್ಥಕ ಆಯಿತು, ಆಗತ್ತೆ. ಆದ್ದರಿಂದ ಅದನ್ನು ಮಾಡು ಅಂತಾರೆ. ನಹಿ ನಾಸಿಕಯ ಕದಾಪಿ ವಿಷ್ಣೋ
ಪದ ಪದ್ಮಾರ್ಪಿತ ಪುಷ್ಪಗಂಧ ಬುದ್ಧಿ ಕಮಲೇಶ ಭವಾಮಿ ಕಿಂತು ವಿಷ್ಣೋ ಚರಣ ಅನರ್ಪಿತ ಪುಷ್ಪಗಂಧ ಬುದ್ಧಿ. ಇನ್ನು ಮೂಗಿಗೆ ಬಂದರು. ಮೂಗು ಮಾಡಬೇಕಾದದ್ದು ದೇವರ ನಿರ್ಮಾಲ್ಯವನ್ನು ಅಘ್ರಾಣಿಸಬೇಕಂತ. ದೇವರಿಗೆ ಏರಿಸಿದ ನಿರ್ಮಾಲ್ಯವನ್ನು ಮೂಗಿಗೆ ಸ್ವಲ್ಪ ಇಟ್ಕೊಂಡು, ಕೆಲವು ಹೂವುಗಳಲ್ಲಿ ಹುಳ ಗಿಡ ಇರುತ್ತೆ ಅಂದರು. ಆಮೇಲೆ ಒಳಗೆ ಎಳ್ಕೊಂಬಿಟ್ರೆ ಅದು ಹೊಟ್ಟೋದ್ರೆ ಕಷ್ಟ ಅಂತ ವಾಸನೆಯನ್ನಂತೂ ಸ್ವಲ್ಪ ನೋಡಿ ಪಕ್ಕಕ್ಕಿಡು, ಇಲ್ಲ ದೂರದಿಂದ ನೋಡು, ಇಲ್ಲ ಒಂದು ಬಟ್ಟೆ ಹಾಕಿ ನೋಡು. ಪ್ರಾಯ ನಾವು ಅದೊಂದು ಬಿಟ್ಟಿದ್ದೇವೆ, ಅಲ್ಲ ಎಲ್ಲ ಬಿಟ್ಟಿದ್ದೇವೆ, ಅದೊಂದು ಯಾಕೆ. ಆದರೂ ಮೂಗಿನಿಂದ ಭಗವಂತನಿಗೆ ಏರಿಸಿದ ನಿರ್ಮಾಲ್ಯವನ್ನು ಆಘ್ರಾಣಿಸೋದು ತುಂಬ ಕಡಿಮೆ. ಅದನ್ನು ಆಘ್ರಾಣಿಸಬೇಕಂತ ಮೂಗಿಗೆ ಆ ಗಂಧವನ್ನು ಗ್ರಹಣ ಮಾಡುವ ಯೋಗ್ಯತೆ ಕೊಟ್ಟದ್ದು ದೇವರಿಗೆ ಏರಿಸಿದ ನಿರ್ಮಾಲ್ಯವನ್ನು ಆಘ್ರಾಣಿಸು. ಇದು ಎಷ್ಟು ಜನಕ್ಕೆ ಸಾಧ್ಯ ಇದೆ? ಯಾವ ಪ್ರಾಣಿಗೆ ಸಾಧ್ಯ ಇದೆ? ಇದನ್ನು ಯಾರಿಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ? ನನಗೆ ಗೊತ್ತಾಗತ್ತೆ. ಈ ವಾಸನೆ ಚೆನ್ನಾಗಿದೆ, ಆ ವಾಸನೆ ಚೆನ್ನಾಗಿದೆ, 1008 ಮನೇಲಿ ತಂದಿಟ್ಕೋತೀವಿ. ಮೈಗೆ ಹೊಡ್ಕೊಂಬಕ್ಕೊಂದು, ರೂಮ್ಗೆ ಹೊಡ್ಕೊಂಬಕ್ಕೊಂದು, ರೂಮ್ ಫ್ರೆಶನರು, ಆ ಫ್ರೆಶನರು, ಈ ಫ್ರೆಶನರು, ಅಲ್ಲಿಗ ಸುವಾಸನೆ ಇರಬೇಕು, ಇಲ್ಲಿ ಸುವಾಸನೆ, ಅದರಲ್ಲೇ ಬೇರೆ ಬೇರೆ ಫ್ರೇಗ್ರೆನ್ಸು, ಮಲ್ಲಿಗೆ ಬೇಕಾ, ರೋಸ್ ಬೇಕಾ, ಅದು ಬೇಕಾ, ಇದು ಬೇಕಾ. ದೇವರ ನಿರ್ಮಾಲ್ಯ ಅದು ಏರಿಸೋದೇ ಕಮ್ಮಿ, ಅದನ್ನು ವಾಸನೆ ನೋಡೋದಂತೂ ಇನ್ನೂ ಕಮ್ಮಿ, ಎಲ್ಲೋ ತೆಗೆದುಹಾಕ್ಬಿಡ್ತೀವಿ. ಆ ದೇವರಿಗೆ ಏರಿಸಿದ ನಿರ್ಮಾಲ್ಯವನ್ನು ರುದ್ರದೇವರು ಬಂದು ಹರಿವಾಣದಲ್ಲಿ ಹಿಡಿತಾರಂತೆ. ಬಂಗಾರದ ಹರಿವಾಣವನ್ನು ತೆಗೆದುಕೊಂಡು ಬಂದಿರ್ತಾರೆ. ನಮ್ಮಪ್ಪನ ನಿರ್ಮಾಲ್ಯ ಇದು, ನಮ್ಮ ತಾತನಿಗೆ ಏರಿಸಿದ್ದು ಬಹಳ ಪವಿತ್ರವಾದದ್ದು. ನಿರ್ಮಾಲ್ಯದ ಬೆಲೆ ಅವ್ರಿಗೆ ಗೊತ್ತು. ಯಾಕೆಂದರೆ ದೇವರ ಪಾದದಿಂದ ಬಂದ ಗಂಗಾನ್ ಧಾರಣೆ ಮಾಡಿದ್ದಕ್ಕೆ ಹಾಯ್ ಅಂತಿದ್ದಾರೆ. ನಿರ್ಮಾಲ್ಯದ ಬಗ್ಗೆ ಅವ್ರಿಗೆ ಗೊತ್ತು. ಆದ್ದರಿಂದ ಅದರ ಬಗ್ಗೆ ಬಹಳ ಕಿಮ್ಮತ್ತವರು.